ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಮಸ್ಕಾರ ಗೆಳೆಯರೆ, ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನೀವಿಲ್ಲಿ ಸ್ಕ್ರೀನಲ್ಲಿ 3 ಕಾರ್ಡ್ಗಳನ್ನ ನೋಡ್ತಿದ್ದೀರಾ. ಇಲ್ಲಿ ಒಂದು ಪ್ಯಾಟ್ರನ್ಗಳಿದ್ದಾವೆ. ನಾನು ಇದನ್ನು ಪೈಲ್ 1, ಪೈಲ್ 2, ಪೈಲ್ 3 ಅಂತ ನಾನು ನಿಮಗೆ ಕನ್ಸಿಡರ್ ಮಾಡೋಕ್ಕೆ ಹೇಳ್ತೀನಿ. ಪೈಲ್ 1ಅಲ್ಲಿ ನೀವು ನೋಡ್ತಿರ್ಬೋದು ಆ್ಯರೋ ಥರ ಇದೆ. ಪೈಲ್ 2ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ಹಾಗೆ ಪೈಲ್ 3ಅಲ್ಲಿ ಈ ಒಂದು 6 ಅನ್ನೋ ಒಂದು ನಂಬರ್ ಇದೆ ಅಂತ ಹೇಳ್ಬೋದು. ಈ 3ಅಲ್ಲಿ ನೀವು ಒಂದು ನಂಬರ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ 2 ಆಪ್ಷನ್ ಇದೆ. ಎರಡು ರೀತಿ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಕಣ್ಮುಚ್ಕೊಂಡು ಕಣ್ತಿರೋದು ನೋಡಿದಾಗ ನಿಮಗೆ ಯಾವುದು ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ, ದೇವ್ರನ್ನ ನೆನೆಸ್ಕೊಂಡು ಬೇಕಾದ್ರೂ ನೀವು ನೋಡ್ಬೋದು. ಯಾವುದು ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಅದನ್ನು ಬೇಕಾದ್ರೆ ನೀವು ಪಿಕ್ ಮಾಡ್ಬೋದು. ಅಥವಾ ನಿಮ್ಮ ಒಂದು ಡೇಟು, ನೀವು ಹುಟ್ಟಿದಂಥ ಒಂದು ಡೇಟ್ ಏನಿರುತ್ತೆ ಅದರ ಮುಖಾಂತರ ಕೂಡ ನೀವು ಇದರಲ್ಲಿ ಒಂದು ಕಾರ್ಡನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಡಿಸ್ಪ್ಲೇ ಮಾಡ್ತಿರ್ತೀವಿ ಕೆಳಗಡೆ ಡೇಟ್ಸ್ನ. ನಿಮ್ಮ ಡೇಟ್ ಯಾವುದರಲ್ಲಿ ಬರುತ್ತೋ ಆ ಒಂದು ಫೈಲನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದರ ಮುಖಾಂತರ ನಾನು ನಿಮಗೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಹೆಂಡತಿ ಆಗಲಿ ಅಥವಾ ನಿಮಗೆ ಗಂಡ ಆಗಲಿ, ಅಂದರೆ ನೀವಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಯಾರಾಗಿರ್ತಾರೆ ಅವರು ಯಾವ ರೀತಿ ನಿಮಗೆ ಸಿಗ್ತಾರೆ, ಹಾಗೆ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ನೀವು ಲವ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆಯೋ ಅಥವಾ ಅರೇಂಜ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆಯೋ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಶೇಷವಾಗಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಇದರಲ್ಲಿ ಮೊದಲನೇದಾಗಿ ನೀವು ಫೈಲ್ ನಂಬರ್ 1 ಈ ಒಂದು ಆ್ಯರೋ ಮಾರ್ಕ್ ಏನಿದೆ ಅದನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನೀವು ಈ ಆಯ್ಕೆಯನ್ನು ಮಾಡಿಕೊಂಡಿದ್ರೆ ನಿಮ್ಮ ಸಂಗಾತಿ ನಿಮ್ಮ ಸ್ನೇಹ ವಲಯದಿಂದ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ನೇಹ ವಲಯದಿಂದ ಅಂದರೆ ನಿಮ್ಮ ಫ್ರೆಂಡ್ಶಿಪ್ಪು, ಅಂದರೆ ನಿಮ್ಮ ಒಂದು ಅವರ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮದೇ ಫ್ರೆಂಡ್ ಆಗಿರ್ಬೋದು, ಇಂಥವರು ನಿಮ್ಮ ಲೈಫ್ ಪಾರ್ಟ್ನರ್ ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಈ ಒಂದು ಫೈಲ್ 1ಅನ್ನು ಸೆಲೆಕ್ಟ್ ಮಾಡಿದವ್ರಿಗೆ ಅಂತ ಹೇಳ್ಬೋದು. ಆ ಒಂದು ವ್ಯಕ್ತಿ ಯಾರೇ ಆಗಿದ್ರೂ ಕೂಡ ಮೊದಲು ನಿಮ್ಮಿಬ್ಬರ ಮಧ್ಯೆ ಒಂದು ಫ್ರೆಂಡ್ಶಿಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ಫ್ರೆಂಡ್ಸ್ ಆಗಿರ್ತೀರ. ನಂತರ ಕೆಮಿಸ್ಟ್ರಿ ಚೆನ್ನಾಗಾಗಿ ಕೆಮಿಸ್ಟ್ರಿ ಇನ್ಕ್ರೀಸ್ ಆಗಿ ಅದು ಪ್ರೀತಿಗೆ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಈ ರೀತಿ ನಿಮ್ಮ ಒಂದು ಪ್ರೀತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಇರುತ್ತೆ. ಅಂದರೆ ಇವರು ಬಯಸಿದಂತಹ ಒಂದು ಸಂಗಾತಿಯನ್ನು ಪಡೆದುಕೊಳ್ಳುವಂಥ ಒಂದು ರೀತಿ ಇವ್ರಿಗೆ ಹೇಗೆ ಅಂತ ಗೊತ್ತಿರುತ್ತೆ. ಅವ್ರನ್ನ ಆಕರ್ಷಿಸುವಂತಹ ಒಂದು ರೀತಿ, ಯಾವ ರೀತಿ ಆಕರ್ಷಿಸೋದು ಎಲ್ಲವೂ ಕೂಡ ಇವ್ರಿಗೆ ಗೊತ್ತಿರುತ್ತೆ. ಅದೇ ರೀತಿ ಇವರು ತಮ್ಮ ಲೈಫ್ ಪಾರ್ಟ್ನರನ್ನು ಪಡ್ಕೊಳ್ತಾರೆ. ಇನ್ನು ನಿಮ್ಮ ಮೊದಲ ಭೇಟಿ ಯಾವ ರೀತಿ ಇರಬಹುದು ಅಂತ ಹೇಳಿದ್ರೆ, ಯಾವುದೋ ಒಂದು ಪಾರ್ಟಿಯಲ್ಲಿ ಸಿಗೋದು ಅಥವಾ ಯಾವುದೋ ಒಂದು ಫ್ರೆಂಡ್ಸ್ದು ಗೆಟ್ ಟುಗೆದರ್ ಇರುತ್ತೆ ಅಂಥ ಒಂದು ಪಾರ್ಟಿಗಳಲ್ಲಿ ಸಿಗೋದು, ಅದು ಸಾಮಾನ್ಯ ಸಭೆಯಲ್ಲೂ ಕೂಡ ನೀವು ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೊದಲ ಭೇಟಿ ಈ ರೀತಿ ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗಾದರೂ ಕೂಡ ಅಷ್ಟೇ ಯಾವುದೋ ಒಂದು ಬೇರೆ ರಿಲೇಷನ್ಶಿಪ್ಪಲ್ಲಿ ಇರಬಹುದಾದಂಥ ಒಂದು ಸಾಧ್ಯತೆಗಳಿರುತ್ತೆ. ಅಂದರೆ ಅವ್ರು ಆಲ್ರೆಡಿ ತುಂಬ ನೊಂದಿರ್ತಾರೆ ಆ ಒಂದು ರಿಲೇಷನ್ಶಿಪ್ಪಿಂದ. ಅದರಿಂದ ಆಚೆ ಬಂದು ಫ್ರೆಶ್ ಆಗಿ ನಿಮ್ಮ ಜೊತೆ ಇರೋಕ್ಕೆ ಸ್ಟಾರ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಅಥವಾ ನೀವು ಕೂಡ ಅಷ್ಟೇ, ನಿಮಗೂ ಪಾಸ್ಟಲ್ಲಿನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ರಿಲೇಷನ್ಶಿಪ್ಸ್ ಇರುತ್ತೆ, ಅದರಿಂದ ಆಚೆ ಬಂದಿರ್ತೀರ ಆಗಷ್ಟೇ. ನಂತರ ಈ ಒಂದು ವ್ಯಕ್ತಿಗಳು ಬಂದಾಗ ನೀವು ಆ ಒಂದು ಪಾಸ್ಟ್ನ ಒಂದು ಏನಿರುತ್ತೆ ನಿಮಗೆ ಪ್ರೀತಿಯಾಗಲಿ ಅಥವಾ ಬ್ರೇಕಪ್ಸ್ ಆಗಲಿ ಏನೇ ಇರುತ್ತೆ ಅದನ್ನೆಲ್ಲ ಮರೆತು ನೀವು ಹೊಸ ಜೀವನವನ್ನು ಈ ಒಂದು ವ್ಯಕ್ತಿಗಳ ಜೊತೆ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಥವಾ ಅವರಾದರೂ ಅಷ್ಟೇ ಅದೇ ರೀತಿ ಮಾಡಬೇಕಾಗತ್ತೆ. ಈ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಏನು ಬರ್ತಾರೆ ನಿಮ್ಮ ಪಾರ್ಟ್ನರ್ ಅಂತ, ಆ ಒಂದು ವ್ಯಕ್ತಿ ತುಂಬ ಒಂದು ಹಾನೆಸ್ಟ್ ಆಗಿರ್ತಾರೆ, ತುಂಬ ಲಾಯಲ್ ಕೂಡ ಆಗಿರ್ತಾರೆ. ಹಾಗೆ ತುಂಬ ಒಂದು ಮೆಚ್ಯೂರಿಟಿ ಇರುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಇನ್ನು ವಿಶೇಷವಾಗಿ ಈ ಒಂದು ಸಂಬಂಧದಲ್ಲಿ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಅಡೆತಡೆಗಳು ಅನ್ನೋದು ಬರೋದಾಗಲಿ ಅಥವಾ ಸ್ವಲ್ಪ ಡಿಫ್ರೆನ್ಸಸ್ ಅನ್ನೋದು ಬರೋದಾಗಲಿ ಆಗುತ್ತೆ. ಇದಕ್ಕೆ ಏನು ಪರಿಹಾರ ಅಂತ ಹೇಳಿದ್ರೆ, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಅವರ ಒಂದು ಬೆಳವಣಿಗೆಗೆ ಅಥವಾ ಅವರ ಒಂದು ಗ್ರೋತ್ಗೆ ನೀವು ಸಪೋರ್ಟ್ ಮಾಡಬೇಕಾಗತ್ತೆ. ಅವರು ಕೂಡ ಅಷ್ಟೇ, ಅವರು ಸಪೋರ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ. ಬಟ್ ನಿಮ್ಮ ಕಡೆಯಿಂದ ಒಂದು ಕೋಆಪ್ರೇಷನ್ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಆ ಒಂದು ಕೋಆಪ್ರೇಷನ್ನ ನೀವು ಸ್ಟಾರ್ಟಿಂಗಿಂದನೇ ಕೊಟ್ಟರೆ ನಿಮ್ಮ ಒಂದು ಬಾಂಡಿಂಗ್ ಅನ್ನೋದು ಇನ್ನೂ ಕೂಡ ಚೆನ್ನಾಗಿರುತ್ತೆ ಫ್ಯೂಚರಲ್ಲಿ ಅಂತ ಹೇಳ್ಬೋದು. ಇನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ತುಂಬ ಒಂದು ರೊಮ್ಯಾನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಪ್ ಬಾಂಡಿಂಗ್ ಕೂಡ ಇರುತ್ತೆ, ತುಂಬ ಅಬಂಡೆನ್ಸ್ ಕೂಡ ಇರುತ್ತೆ, ಹಾಗೆ ಒಳ್ಳೆ ಲೈಫ್ ಸ್ಟೈಲ್ ಕೂಡ ಇರುತ್ತೆ. ಅಂದರೆ ತುಂಬ ಒಂದು ಲಕ್ಸುರಿಯಸ್ ಲೈಫ್ ಸ್ಟೈಲನ್ನು ಕೂಡ ನೀವು ಲೀಡ್ ಮಾಡುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ
ನೀವು ಆದಷ್ಟು ನಿಮಗೇನು ನಾನು ಹೇಳಿದೆ ಮುಂಚೆ ಸಜೆಷನ್ಸ್ನ ಕೊಟ್ಟೆ, ಅದನ್ನು ನೀವು ನಡೆಸ್ಕೊಂಡು ಹೋದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಒಳ್ಳೆಯ ಒಂದು ಜೀವನವನ್ನು ನಿಮಗೆ ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ರಿಲೇಷನ್ಶಿಪ್ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ನೀವು ಮುಂದಿನದಾಗಿ ಪೈಲ್ 2 ಅನ್ನು ನೀವು ಆಯ್ಕೆ ಮಾಡಿದರೆ, ಈ ಒಂದು ಕ್ವಶನ್ ಮಾರ್ಕ್ ಏನಿದೆ ಅದನ್ನು ನೀವು ಆಯ್ಕೆ ಮಾಡಿದರೆ, ವಿಶೇಷವಾಗಿ ನಿಮ್ಮ ಒಂದು ಸಂಗಾತಿ ಬಹಳ ದೀರ್ಘಕಾಲದ ಒಂದು ಸ್ನೇಹಿತ ಅಥವಾ ಸ್ನೇಹಿತೆ ಆಗಿರ್ಬೋದು. ಹಾಗೆ ಅವರ ಒಂದು ನಡುವೆ ನಿಮ್ಮೊಂದು ಸ್ನೇಹಕ್ಕೆ ಆಲ್ಮೋಸ್ಟ್ 10ರಿಂದ 15 ವರ್ಷಗಳ ಒಂದು ಸ್ನೇಹ ಕೂಡ ಇರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಲಾಂಗ್ ಟೈಮಿಂದ ನೀವು ಫ್ರೆಂಡ್ಸ್ ಆಗಿರ್ತೀರಲ್ಲ, ಅಂಥ ಒಂದು ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗುವಂಥ ಚಾನ್ಸಸ್ಗಳು ತುಂಬ ಹೆಚ್ಚಾಗಿ ಕಾಣ್ತಾ ಇದೆ ಈ ಒಂದು ಪೈಲ್ 2 ಅಲ್ಲಿ ಯಾರ್ಯಾರಿದ್ದೀರಾ ಅವ್ರಿಗೆ. ಈ ರೀತಿಯಾದಂಥ ಒಂದು ಲಾಂಗ್ ಟೈಮಿಂದ ನೀವು ಗೊತ್ತಿರೋದ್ರಿಂದ ತುಂಬ ಒಂದು ಟ್ರಸ್ಟ್ ಅನ್ನೋದು ಇರುತ್ತೆ, ತುಂಬ ಒಂದು ಫೇತ್ ಅನ್ನೋದು ಇರುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ತುಂಬ ಫ್ರೆಂಡ್ಸ್ ಆಗೇ ಇರ್ತೀರ. ನಾನು 15 ವರ್ಷದ ರಿಲೇಷನ್ಶಿಪ್ ಅಂತ ಹೇಳ್ತಿಲ್ಲ, ಆಗಿರ್ಬೋದು. ಬಟ್ ಆದರೆ 90% ಇದು ಒಂದು ಫ್ರೆಂಡ್ಶಿಪ್ ಆಗಿ ಆಮೇಲೆ ಇದು ರಿಲೇಷನ್ಶಿಪ್ಗೆ ಕನ್ವರ್ಟ್ ಆಗುವಂಥ ಒಂದು ಬಾಂಡಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ವಿಶೇಷವಾಗಿ ಸ್ಪಿರಿಚುವಲ್ ಗ್ರೋತ್ ಇರುತ್ತೆ. ಹಾಗೆ ಬಿಸ್ನೆಸ್ ಕೊಲಾಬ್ರೇಷನ್, ಅಂದರೆ ನೀವು ಬಿಸ್ನೆಸ್ಸು ಇಬ್ಬರು ಸೇರಿಕೊಂಡು, ಗಂಡ ಹೆಂಡತಿ ಸೇರಿಕೊಂಡು ಬಿಸ್ನೆಸ್ ಮಾಡುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ, ಅಥವಾ ಸೋಷಲ್ ಸರ್ವಿಸ್ಗಳು ಮಾಡುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ. ಹಾಗಾಗಿ ಒಂದು ಒಳ್ಳೆಯ ಒಂದು ರಿಲೇಷನ್ಶಿಪ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಒಂದು ಪಾರ್ಟ್ನರ್ ಏನಿರ್ತಾರೆ ಅವರು ತುಂಬ ಮೆಚ್ಯೂರ್ ಆಗಿರ್ತಾರೆ, ತುಂಬ ಒಂದು ಬುದ್ಧಿ ಅಂದರೆ ತಲೆ ಯೂಸ್ ಮಾಡಿ ಎಲ್ಲದಕ್ಕೂ ಡಿಸಿಷನ್ಗಳನ್ನ ತಗೊಳ್ಳುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗೆ ತುಂಬ ಸಕ್ಸಸ್ಫುಲ್ ಆದಂಥ ವ್ಯಕ್ತಿಗಳು ಕೂಡ ಆಗಿರ್ತಾರೆ. ಹಾಗೆ ಬಹಳಷ್ಟು ಒಂದು ಹಂಬಲ್ ಕೂಡ ಆಗಿರ್ತಾರೆ ಅಂತ ಹೇಳ್ಬೋದು. ಇದು ನಿಮ್ಮ ಜೀವನದಲ್ಲೂ ಕೂಡ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಅವ್ರ ಹತ್ರ ಏನೇ ಡೌಟ್ಸ್ ಇದ್ದರೂ ಕೂಡ, ಅಥವಾ ಏನಾದರೂ ಒಂದು ಜೀವನದಲ್ಲಿ ಪ್ರಾಬ್ಲಮ್ ಬಂತು ಅಂದಾಗಲೂ ಕೂಡ ನಿಮ್ಮ ಒಂದು ಪಾರ್ಟ್ನರ್ ಏನಿರ್ತಾರೆ ಅವರು ನಿಮಗೆ ತುಂಬ ಒಂದು ಸಪೋರ್ಟನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಪಾರ್ಟ್ನರ್ ಏನಿರ್ತಾರೆ, ನಿಮ್ಮ ಒಂದು ಪಾರ್ಟ್ನರ್ ಏನಿರ್ತಾರೆ, ಇವರು ತಾಯಿಯ ಪ್ರೀತಿಯನ್ನು ಕೊಡುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಇಲ್ಲಿ ಗಂಡಸು ಅಥವಾ ಹೆಂಗಸು ಅನ್ನೋದು ಬರೋದಿಲ್ಲ, ಯಾರಾದರೂ ಕೂಡ ಅಷ್ಟೇ. ಒಂದು ತಾಯಿ ಕೇರ್ ಮಾಡೋ ರೀತಿ ಮಾಡುವಂಥ ಒಂದು ವ್ಯಕ್ತಿಗಳು ಯಾರಿರ್ತಾರೆ ಅಂಥ ಒಂದು ವ್ಯಕ್ತಿಗಳಾಗಿರ್ತಾರೆ ಈ ಒಂದು ವ್ಯಕ್ತಿಗಳು ಅಂತಲೇ ಹೇಳ್ಬೋದು. ಅಂದರೆ ತುಂಬ ಏನಂತಾರೆ, ಫ್ಯಾಮಿಲಿ ಮೇಲೆ ತುಂಬ ಕೇರ್ ತಗೊಳ್ಳೋಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗೆ ಸಾಕಷ್ಟು ಒಂದು ಪ್ರೀತಿಸುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇದು ಕೆಲವೊಬ್ಬರಿಗೆ ವಿಶೇಷವಾಗಿ ಈ ಒಂದು ರಿಲೇಷನ್ಶಿಪ್ ಏನಿದೆ ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಲಾಂಗ್ ಡಿಸ್ಟೆನ್ಸ್ ಅಂದರೆ ನೀವೆಲ್ಲೋ ಕೆಲಸ ಮಾಡ್ತಿರ್ತೀರ, ಅಥವಾ ಅವರು ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ತುಂಬ ತಿಂಗಳಿಗೊಂದ್ಸತಿ ಸಿಗೋದು ಅಥವಾ ವರ್ಷಕ್ಕೊಂದ್ಸತಿ ಸಿಗೋದು ಈ ಥರದ್ದಾದರೂ ಕೂಡ ಆಗಿರ್ಬೋದು. ಬಟ್ ಆದರೆ ನಿಮ್ಮಲ್ಲಿರುವಂಥ ಒಂದು ಪ್ರೀತಿಯಾಗಲಿ ಅಥವಾ ಬಾಂಡಿಂಗ್ ಆಗಲಿ ಅದು ಯಾವತ್ತೂ ಕೂಡ ಕಡಿಮೆ ಆಗುವಂತೆ ಇಲ್ಲಿ ಯಾವುದೂ ಸೂಚನೆಗಳು ಇಲ್ಲ ಅಂತಲೇ ಹೇಳ್ಬೋದು. ಮದುವೆ ಆದ ನಂತರ ಸಾಕಷ್ಟು ಒಂದು ಅಬಂಡೆನ್ಸ್ ಅನ್ನೋದು ಬರುತ್ತೆ. ಫ್ಯಾಮಿಲಿಯಲ್ಲಿ ತುಂಬ ಒಂದು ಖುಷಿಯ ಒಂದು
ಎನ್ವೈರ್ನಮೆಂಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸಾಕಷ್ಟು ಒಂದು ಒಳ್ಳೆಯ ವಿಷಯ ಇದು ಅಂತಲೇ ಹೇಳ್ಬೋದು. ಹಾಗೆ ಭಾಳಷ್ಟು ನಿಮ್ಮಲ್ಲೂ ಕೂಡ ಅಷ್ಟೇ, ಅವರಲ್ಲೂ ಕೂಡ ಅಷ್ಟೇ ಬೆಳವಣಿಗೆ ಇರುತ್ತೆ. ಅಂದರೆ ಬಿಸ್ನೆಸ್ಸಲ್ಲಾದರೂ ಆಗಿರಲಿ, ದುಡ್ಡಿನ ವಿಷಯದಲ್ಲಾದರೂ ಆಗಿರಲಿ, ಪ್ರೀತಿಯ ವಿಷಯದಲ್ಲಾದರೂ ಆಗಿರಲಿ, ಎಲ್ಲದರಲ್ಲೂ ಕೂಡ ಒಂದು ಬೆಳವಣಿಗೆ, ಗ್ರೋತ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದು. ಇದು ತುಂಬ ಒಂದು ಒಳ್ಳೆಯ ವಿಷಯ. ಆದರೆ ಇಲ್ಲಿ ಒಂದು ವಿಷಯ ನೀವೇನು ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಇಬ್ಬರೂ ಕೂಡ ಸಕ್ಸಸ್ಫುಲ್ ಆಗಿರೋದ್ರಿಂದ ಈಗೋ ಅನ್ನೋದು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ನಿಮ್ಮ ಡಿಸಿಷನ್ನು, ಅವರ ಡಿಸಿಷನ್ನು, ಅಥವಾ ಮಾತುಗಳಿಗೆ ಮಾತು ಬೆರೆಯುವಂಥದ್ದು, ಅಥವಾ ಈಗೋಗಳು ಸ್ವಲ್ಪ ಈಗೋ ಕ್ಲಾಶಸ್ ಆಗೋದು, ಇವೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ನೀವು ಕೂಡ ಸ್ವಲ್ಪ ಆದಷ್ಟು ಹಂಬಲ್ ಆಗಿರಬೇಕಾಗತ್ತೆ. ಅವ್ರಿಗೂ ಕೂಡ ನೀವು ಅದನ್ನೇ ಸೂಚಿಸ್ತಾ ಇರಬೇಕಾಗತ್ತೆ. ನೀವು ಹಂಬಲ್ ಆಗಿರಬೇಕು ಅಥವಾ ಗ್ರೌಂಡೆಡ್ ಆಗಿರಿ ಅಂತ ನೀವು ಅವ್ರಿಗೂ ಕೂಡ ಹೇಳ್ತಾ ಇರಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇಂತಹ ಸಣ್ಣ ಪುಟ್ಟ ಜಗಳಗಳು ಆಗೋದಿಲ್ಲ. ಇದೊಂದಿರುತ್ತೆ, ಬಟ್ ಆದರೆ ಅದು ಅಷ್ಟೊಂದೇನು ದೊಡ್ಡ ವಿಷಯ ಅಲ್ಲ. ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ನಿಮಗೂ ಕೂಡ ಒಳ್ಳೆಯದೇ. ಈಗೋ ಅನ್ನೋದು ಅಡ್ಡ ಬರ್ತಾನೆ ಇರುತ್ತೆ ಎಲ್ಲದಕ್ಕೂ. ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಭಾಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಪೈಲ್ 3 ಅಂದರೆ ಈ ಒಂದು 6 ಅಂತ ಏನಿದೆ, ಈ ಒಂದು ಪೈಲ್ಗೆ ಪೈಲ್ನ ನೀವು ಆಯ್ಕೆ ಮಾಡಿದರೆ, ಈ ಪೈಲ್ ಆಯ್ಕೆ ಮಾಡಿದವರ ವಿಶೇಷವಾಗಿ ಫ್ಯೂಚರ್ ಸ್ಪೌಸ್ ಏನಿರ್ತಾರೆ, ಅಂದರೆ ನಿಮ್ಮ ಒಂದು ಗಂಡ ಅಥವಾ ಹೆಂಡತಿ, ಫ್ಯೂಚರ್ ಪಾರ್ಟ್ನರ್ ಏನಿರ್ತಾರೆ, ಅವ್ರನ್ನ ನೀವು ಆಲ್ಮೋಸ್ಟು ಅರೇಂಜ್ ಮ್ಯಾರೇಜ್ ರೀತಿಯಲ್ಲಿ ನೀವು ಮೀಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸತಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದರೂ ಆಗ್ಬೋದು. ಬಟ್ 90% ಇದು ಅರೇಂಜ್ ಮ್ಯಾರೇಜ್ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿ ನಿಮಗೆ ಕಂಪ್ಲೀಟಾಗಿ ಒಬ್ಬರು ಹೊಸ ವ್ಯಕ್ತಿ ಆಗಿರ್ಬೋದು. ಅಂದರೆ ನೀವು ಯಾವತ್ತೂ ಅವ್ರನ್ನ ನೋಡ್ದೇ ಇರ್ಬೋದು, ಇದಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ನೋಡ್ದೇ ಇರ್ಬೋದು. ಅಂಥ ಒಂದು ವ್ಯಕ್ತಿಗಳಾಗಿರುವಂಥ ಚಾನ್ಸಸ್ಗಳು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಹಾಗೆ ಈ ಒಂದು ವ್ಯಕ್ತಿ ನೀವೇನು ಮೀಟ್ ಆಗ್ತೀರಾ, ಆ ಒಂದು ವ್ಯಕ್ತಿ ತುಂಬ ಒಂದು ಮೃದು ಮನಸ್ಸು ಇರುವಂತಹ ಒಂದು ವ್ಯಕ್ತಿಗಳಾಗಿರ್ತಾರೆ. ಅಂದರೆ ಸಾಫ್ಟ್ ನೇಚರ್ ಇರುವಂಥ ಒಂದು ವ್ಯಕ್ತಿಗಳಾಗಿರ್ತಾರೆ. ಹಾಗೆ ತುಂಬ ಕೇರ್ ಮಾಡುವಂಥ ಒಂದು ವ್ಯಕ್ತಿಗಳು ಕೂಡ ಆಗಿರ್ತಾರೆ ಅಂತಲೇ ಹೇಳ್ಬೋದು. ನಿಮ್ಮ ಮೊದಲ ಭೇಟಿ ಯಾವ ರೀತಿ ಆಗ್ಬೋದು ಅಂತ ಹೇಳಿದ್ರೆ, ಯಾವುದೋ ಒಂದು ಫ್ಯಾಮಿಲಿ ಗ್ಯಾದರಿಂಗು ಅಥವಾ ಯಾವುದೋ ಒಂದು ಫ್ಯಾಮಿಲಿ ಫಂಕ್ಷನ್ನಲ್ಲಿ, ಅಥವಾ ಗಂಡು ಹೆಣ್ಣು ನೋಡೋಕ್ಕೆ ಅಂತಲೇ ಹೋಗಿ ಆ ರೀತಿ ಕೂಡ ಮೊದಲ ಭೇಟಿ ಆಗ್ಬೋದು. ಇದು ಯಾಕಂದರೆ ಅರೇಂಜ್ ಮ್ಯಾರೇಜ್ ಥರನೇ ಇರೋದ್ರಿಂದ, ಎಲ್ಲ ನಮಗೆ ಇಲ್ಲಿ ಬರ್ತಿರೋಂಥ ಸೂಚನೆಗಳಿಂದ ಎಲ್ಲ ಅರೇಂಜ್ ಮ್ಯಾರೇಜ್ ಥರನೇ ಇದೆ. ಹಾಗಾಗಿ ಆಲ್ಮೋಸ್ಟ್ ನೀವು ಈ ರೀತಿಯೇ ಭೇಟಿ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನಿಮ್ಗೇನು ಸೂಚನೆ ಕೊಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಸಾಕಷ್ಟು ಆಪ್ಷನ್ಗಳು ಬರುತ್ತೆ. ನೀವು ಈ ಒಂದು ಪೈಲ್ 3ನ ಸೆಲೆಕ್ಟ್ ಮಾಡಿದ್ರು ಸ್ವಲ್ಪ ವಿಶೇಷವಾದಂಥ ಒಂದು ವ್ಯಕ್ತಿ ಅಂತಲೇ ಹೇಳ್ಬೋದು. ಇವ್ರಿಗೆ ಆಪ್ಷನ್ಸ್ಗಳು ಜಾಸ್ತಿ ಬರುತ್ತೆ. ಮದುವೆ ಅಂತ ಬಂದಾಗ ನಿಮ್ಮ ಕೈಲಿರುತ್ತೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಯಾರು ನನಗೆ ನಮ್ಮ ಒಂದು ಥಿಂಕಿಂಗ್ ರೀತಿಗೆ ಆಗಿ ಬರ್ತಾರೆ, ಅಥವಾ ನಮ್ಮ ಫ್ಯಾಮಿಲಿಗೆ ಯಾರು ಆಗಿ ಬರ್ತಾರೆ, ಅಥವಾ ಅವ್ರ ಕ್ಯಾರೆಕ್ಟ್ರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅವ್ರು ನಡ್ಕೊಳ್ಳೋಂಥ ಒಂದು ರೀತಿ, ಮಾತಾಡೋಂಥ ಒಂದು ರೀತಿ, ಎಲ್ಲವನ್ನು ಕೂಡ ನೀವು ಅನಲೈಸ್ ಮಾಡಿ ನಿಮಗೆ ಯಾರು ಸರಿ ಅಂತ ಅನ್ನಿಸ್ತಾರೋ ಅವ್ರನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಅಂಥ ಒಂದು ಆಪ್ಷನ್ನು ನಿಮಗೆ ಮಾತ್ರ ಇರುತ್ತೆ. ಇನ್ನೂ ನಾನು ಮುಂಚೆ ಹೇಳಿದ 2 ಪೈಲ್ಗೆ ಅಷ್ಟೊಂದು ಆಪ್ಷನ್ಸ್ಗಳಿರೋದಿಲ್ಲ. ಬಟ್ ನಿಮಗೆ ಆಪ್ಷನ್ಸ್ ಅಂತ ಇದ್ದಾಗ ಕರೆಕ್ಟಾದಂಥ ಒಂದು ಡಿಸಿಷನ್ ತೊಗೊಳ್ಳೋದು ನಿಮ್ಮ ಮೇಲಿರುತ್ತೆ. ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಬೇಕಾಗತ್ತೆ. ಹಾಗೆ ಇದರಿಂದ ನಿಮಗೆ ನಿಮ್ಮ ಜೀವನ ಪೂರ್ತಿ ಯಾವ ರೀತಿ ನೀವು ಜೀವನವನ್ನು ಮಾಡ್ತೀರಾ ಅದು ಕೂಡ ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇನ್ನೊಂದು ಏನು ಸೂಚನೆ ಬರ್ತದೆ ಅಂತ ಹೇಳಿದ್ರೆ, ನೀವು ಈ ಒಂದು ಅರೇಂಜ್ ಮ್ಯಾರೇಜ್ ಟೈಮಲ್ಲೇ ಯಾವುದೋ ಒಂದು ಹುಡುಗಿನ ರಿಜೆಕ್ಟ್ ಮಾಡಿರ್ಬೋದು. ಅಂಥ ಒಂದು ಹುಡುಗಿನ ಮತ್ತೆ ಬೇರೆ ಹುಡುಗಿಯರನ್ನ ನೋಡಿದ್ಮೇಲೆ ಆ ಒಂದು ಹುಡುಗಿ ಸರಿ ಅಂತ ಅನಿಸಿರ್ಬೋದು, ಅಥವಾ ಏನೋ ಒಂದು ತಪ್ಪು ಮಾಡಿದೆ ಅಂತ ನಿಮ್ಗೆ ಅನಿಸಿರ್ಬೋದು. ಆ ಒಂದು ವ್ಯಕ್ತಿ ಮತ್ತೆ ನಿಮಗೆ ಬಂದು ಅಂದರೆ ನೀವು ಮತ್ತೆ ಹೋಗಿ ಅವ್ರನ್ನ ಕೇಳಿ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನೇ ಮದುವೆ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಅಂತ ಹೇಳ್ಬೋದು. ಇದು ಕೂಡ ಒಂದು ವಿಶೇಷ ಸೂಚನೆ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಇನ್ನೊಂದು ವಿಷಯ ಏನು ಸಜೆಸ್ಟ್ ಮಾಡಬಲ್ಲೆ ಅಂತ ಹೇಳಿದ್ರೆ, ನೀವು ನೋಡಿದ ತಕ್ಷಣ ನೀವೇನು ಮಾಡ್ತೀರಾ ಅಂದರೆ, ಸ್ವಲ್ಪ ಗಡಿಬಿಡಿಯಲ್ಲಿ ಚೆನ್ನಾಗಿದ್ದಾಳೆ ಅಥವಾ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಹೇಳಿದ ತಕ್ಷಣ ಹುಡುಗಿರ್ಗಾದ್ರೂ ಆಗಿರಲಿ, ಹುಡುಗ ಸಾಫ್ಟಾಗಿ ಮಾತಾಡ್ತಿದ್ದಾನೆ, ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ತಕ್ಷಣ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅವರ ಬ್ಯಾಕ್ಗ್ರೌಂಡು, ಅವರು ಯಾವ ರೀತಿ ಇದ್ದಾರೆ, ಅವ್ರ ಮನೆಯವ್ರು ಯಾವ ರೀತಿ ಇದ್ದಾರೆ, ಎಲ್ಲವನ್ನು ಕೂಡ ನೀವು ಅನಲೈಸ್ ಮಾಡಿ, ಅಥವಾ ನೀವು ದೊಡ್ಡವ್ರ ಹತ್ರ ಅಥವಾ ಅವ್ರಿಗೆ ಪರಿಚಯ ಇರುವಂಥ ಕೆಲವೊಂದು ವ್ಯಕ್ತಿಗಳನ್ನ ನೀವು ವಿಚಾರಿಸಿ
ನಂತರ ನೀವು ಡಿಸಿಷನ್ ತೊಗೊಂಡಾಗ ನಿಮಗೆ ಒಂದು ಒಳ್ಳೆಯ ಒಂದು ಪಾರ್ಟ್ನರ್ ಅನ್ನೋದು ನಿಮಗೆ ಸಿಗುವಂಥ ಚಾನ್ಸಸ್ಗಳಿರುತ್ತೆ. ಗಡಿಬಿಡಿಯಲ್ಲಿ ನೀವೇನಾದರೂ ಡಿಸಿಷನ್ಗಳನ್ನ ತೊಗೊಂಡ್ರಿ, ಗಡಿಬಿಡಿಯಲ್ಲಿ ಒಪ್ಕೊಂಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ನಿಮಗೆ ಲೈಫಲ್ಲಿ ತೊಂದರೆಗಳಾಗುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಯೋಚನೆ ಮಾಡಿ ಯಾರು ನಮಗೆ ಬರ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಮದುವೆ ಆದರೆ ನಿಮಗೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ವಿಶೇಷವಾಗಿ ಎಲ್ಲವೂ ಕರೆಕ್ಟಾಗಿ ನಡೀತು ಅಂತ ಹೇಳಿದ್ರೆ ಈ ಒಂದು ಸಂಬಂಧದಲ್ಲಿ ಲಾಯಲ್ಟಿ ಅನ್ನೋದು ಇರುತ್ತೆ, ಪ್ರೊಟೆಕ್ಷನ್ ಅನ್ನೋದು ಇರುತ್ತೆ, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇಬ್ರಿಗೂ. ಹಾಗಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿಗಳು ಸೆಲೆಕ್ಟ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಲೈಫ್ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಸ್ವಲ್ಪ ನಿಧಾನಕ್ಕೆ ಗ್ರೋ ಆಗ್ತಾ ಹೋಗುತ್ತೆ. ಯಾಕಂದರೆ ಹೊಸ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮಿಬ್ರಿಗೂ ಕೂಡ ಒಂದು ಪ್ರೀತಿ ಅನ್ನೋದು ಬೆಳೆಯೋದು ಸ್ವಲ್ಪ ಸ್ಲೋ ಆಗ್ಬೋದು, ಅಥವಾ ಆ ಒಂದು ಏನಂತಾರೆ ಒಂದು ಕನೆಕ್ಷನ್ ಅನ್ನೋದು ಬೆಳೆಯೋದು ಸ್ವಲ್ಪ ಸ್ಲೋ ಅಂತ ಅನ್ನಿಸ್ಬೋದು. ಬಟ್ ಹೋಗ್ತಾ ಹೋಗ್ತಾ ಅದು ತುಂಬ ಸ್ಟ್ರಾಂಗ್ ಆಗಿ ಬೆಳ್ಕೊಂಡು ಹೋಗುವಂಥ ಚಾನ್ಸಸ್ಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಇನ್ನೊಂದು ಸಜೆಷನ್ಸ್ ಏನು ಕೊಡಬಲ್ಲೆ ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಒಂದು ಸಂಬಂಧದಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸು. ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬಾರ್ದು ನಿಮ್ಮ ಒಂದು ಪಾರ್ಟ್ನರ್ ಮೇಲೆ. ಅವರಿಂದ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡೋದು, ಆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಅವರು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಸೊ ಅದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ, ಏನು ಎಕ್ಸ್ಪೆಕ್ಟ್ ಮಾಡ್ದೇ ನೀವು ಪ್ರೀತಿಯನ್ನು ಮಾಡ್ತಾ ಹೋದರೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಕಪಲ್ಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಬೇರೆ ಎಲ್ಲ ನಾನು ಮುಂಚೆನೇ ಹೇಳ್ದಾಗೆ. ಬಟ್ ಆದರೆ ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಕೊಟ್ಟರೆ ಸಾಕಷ್ಟು ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು 3 ಪೈಲ್ಸ್ಗಳ ಬಗ್ಗೆ ನಾನು ಹೇಳಿದ್ದೀನಿ ಯಾವ ರೀತಿ ಇದೆ ಅಂತ. ಅಂದರೆ ನಿಮ್ಮ ಪಾರ್ಟ್ನರ್ ಯಾವ ರೀತಿ ಸಿಗ್ತಾರೆ ಏನೇನು ಅಂತ ಆಲ್ಮೋಸ್ಟ್ ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯಾವ ಪೈಲ್ನ ಸೆಲೆಕ್ಟ್ ಮಾಡಿದಿರಿ ಅಥವಾ ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಹೇಳಿದ್ರೆ ಇದೇ ರೀತಿ ಆಗಿತ್ತಾ ಅಂತ ನಮಗೆ ಕಮೆಂಟ್ ಮಾಡ್ಬೋದು. ಅಥವಾ ಆಲ್ರೆಡಿ ಇನ್ನೇನು ಆಗ್ತಾ ಇದೆ ಮದುವೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ನಿಮ್ಮ ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರ ಏನಿದೆ ಅದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋಣ ನೀವು ಮರಿಬೇಡಿ. ಹಾಗೆ ಮುಂಚೆನೇ ನಾನು ಜಾತಕದ ಆ್ಯಡ್ ಹಾಕಿದ್ದೆ, ಕೆಳಗಡೆ ಲಿಂಕ್ ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ. ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಪ್ರೆಸ್ ಮಾಡಿಬಿಟ್ಟು ಹಾಯ್ ಅಂತ ಕಳಿಸಿ ನಿಮಗೆ ಜಾತಕ ಬೇಕು ಅಂತ ಹೇಳಿದ್ರೆ. ತುಂಬ ಚೆನ್ನಾಗಿರುತ್ತೆ ಜಾತಕ. ಇಲ್ಲ ಅಂತ ಹೇಳಿದ್ರೆ ಮಾಡಿಸ್ಕೊಳ್ಳಿ ಜಾತಕನ. ಕೇವಲ 299 ರೂಪಾಯಿಗೆ ನಿಮಗೆ ಜಾತಕ ಸಿಗ್ತಾ ಇದೆ. ಹಾಗಾಗಿ ಆ ಒಂದು ಜಾತಕವನ್ನು ಕೂಡ ನೀವು ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದಗಳು.